ನಮ್ಮ ಯುವಕರು ಇವತ್ತೇನು ಇಲ್ಲಿ ರಡ್ಡರೆಡ್ಡಿ ಗ್ರಾಮದಲ್ಲಿದ್ದಾರೆ. ಅವರ ಅಭಿಪ್ರಾಯವನ್ನು ಇವತ್ತು ನಾವು ಕೇಳೋಣ. ನಮ್ಮ ಓಟ್ ಬಿಜೆಪಿಗೆ ರೀ. ಈಗ 10 ವರ್ಷ ನರೇಂದ್ರ ಮೋದಿ ಅವರ ಕೇಂದ್ರದೊಳಗ ಅಧಿಕಾರದಾಗ ಇದ್ರಿ ಇಲ್ರಿ? ಎಲ್ಲಾ ತರ ಅನುಕೂಲ ಆಗ್ಯದ. ರೋಡ್ ಚೆನ್ನಾಗಿದಾವ, ಟ್ರೈನ್ ಟ್ರ್ಯಾಕ್ ಕಾಂಗ್ರೆಸ್ ಸರ್ಕಾರ ಒಳ್ಳೇದಾಗ್ಯದ. ಈಗ ರೀ ಸದ್ಯಕ್ಕ ಕರ್ನಾಟಕ ರಾಜ್ಯದೊಳಗ ಕಾಂಗ್ರೆಸ್ ಸರ್ಕಾರ ಆಡಳಿತದೊಳಗ ಐತ್ರಿ. ಮಾನ್ಯ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟಾರ. ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಇವೆಲ್ಲ ಈಗ ಅನುಕೂಲ ಆಗೈತಿ ಅನ್ನೋತೀರಿ ನೀವು? ಅನುಕೂಲ ಆಗ್ಯದ ರೀ, ಬಡವ ಬಗ್ಗರಿಗೆ ಎಲ್ಲ ಅನುಕೂಲ ಆಗ್ಯದ. ಬಟ್ ನಾವು ಭಾರತದ ಯೋಚನೆ ಮಾಡ್ಬೇಕಂದ್ರ ಮೋದಿ ಅವರ ಆಡಳಿತ ಬರಬೇಕು. ಈಗ ಸದ್ಯಕ್ಕೆ ಇವೇನು 5 ಗ್ಯಾರಂಟಿಗಳದಾವ, MP ಎಲೆಕ್ಷನ್ ಎಲ್ಲಾರು ಮೋದಿ ನೋಡೇ ಓಟ್ ಹಾಕ್ತಾರ. ಈಗ ಸದ್ಯ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬರ್ತಾ ಇದ್ರದ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ದಿಂದ ಅದಾರ. ಇದ್ರಾಗ ಯಾವ್ದು ಬರ್ಬೋದು ಅಂತ ಹೇಳಿ ಅಂತೀರಿ ನೀವು? ಅಭ್ಯರ್ಥಿ ನೋಡಿ ಏನು ಓಟ್ ಹಾಕೋದಿಲ್ಲ ಯಾರಾಗ್ಲಿ, ಮೋದಿ ನೋಡೇ ಓಟ್ ಹಾಕೋರು ಯಾರಾಗ್ಲಿ. ಅಭ್ಯರ್ಥಿ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಬಂದು ಇನ್ನೂವರೆಗೆ ವಿಸಿಟ್ ಕೊಟ್ಟಿಲ್ಲ. ಆಕ್ಚುಲಿ ನಾವು ಮೋದಿ ನೋಡೇ ಓಟ್ ಹಾಕೋರು. ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿ ಸಲುವಾಗಿ ಮೋದಿ ನೋಡಿ ನೀವು ಮತ ಹಾಕ್ತಾನೆ.